ನಮಸ್ಕಾರ, ಸಿಂಚನಾ ಕಿಚನ್ಗೆ ಸ್ವಾಗತ. ಇವತ್ತು ಮಕ್ಕಳಿಗೆ ತುಂಬಾ ಇಷ್ಟವಾಗುವ ಹಾಗೆ ಕಡ್ಡಿ ಸ್ಟಿಕ್ಸ್ ಹೇಗೆ ಮಾಡುವುದು ಅಂತ ನೋಡೋಣ ಬನ್ನಿ. ನೋಡಿ, ತುಂಬಾ ಚೆನ್ನಾಗಿರುತ್ತದೆ ಇದು. ಇದನ್ನು ಮಾಡೋದಕ್ಕೆ ನಾನಿಲ್ಲಿ 1 ಬಟ್ಲದಷ್ಟು ಅವಲಕ್ಕಿಯನ್ನು ನುಣ್ಣಗೆ ಮಿಕ್ಸಿ ಮಾಡ್ಕೋತೀನಿ. ತುಂಬಾ ಸಾಫ್ಟಾಗಿ ನಾವು ಇದನ್ನು ಮಿಕ್ಸಿ ಮಾಡ್ಕೋಬೇಕು. ನೋಡಿ, 1 ಬಟ್ಲದಷ್ಟು ನಾನು ಅವಲಕ್ಕಿಯನ್ನು ಮಿಕ್ಸಿ ಮಾಡಿ ತೊಗೊಂಡಿದ್ದೇನೆ. ಅದಕ್ಕೆ ಅರ್ಧ ಬಟ್ಲದಷ್ಟು ಹಸಿ ಕಡಲೆ ಹಿಟ್ಟನ್ನು ತೊಗೊಂಡಿದ್ದೇನೆ. ಈಗ ಎರಡೂ ನಾವು ಇಲ್ಲಿ ಫಸ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ ಎರಡೂ ಮಿಕ್ಸ್ ಆದ ನಂತರ ನಾನಿಲ್ಲಿ ಒಂದು ಕಡಾಯಿಗೆ 1 ಬಟ್ಲದಷ್ಟು ನೀರನ್ನು ತೊಗೊಂಡಿದ್ದೇನೆ. ಇದಕ್ಕೇ ರುಚಿಗೆ ತಕ್ಕಷ್ಟು ಉಪ್ಪು. ನೋಡಿ, ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ, ಎಲ್ಲಿಯೂ ಸ್ಕಿಪ್ ಮಾಡಬೇಡಿ. ಸ್ವಲ್ಪ ಎಣ್ಣೆ ಹಾಕಿ ಈಗ ನೀರು ಚೆನ್ನಾಗಿ ಕುದಿಯಲು ಬಿಟ್ಟು, ನೀರು ಚೆನ್ನಾಗಿ ಕುದ ನಂತರ ಈಗ ನಾವು ಮಿಕ್ಸ್ ಮಾಡಿರುವ ಅವಲಕ್ಕಿ ಮತ್ತು ಹಸಿ ಕಡಲೆ ಹಿಟ್ಟನ್ನು ಇದಕ್ಕೆ ಹಾಕಿ ಸ್ವಲ್ಪ ಗಂಟಿಲ್ಲದ ಹಾಗೆ ನಾವು ಇದನ್ನು ಹಿಟ್ಟನ್ನು ರೆಡಿ ಮಾಡ್ಕೋಬೇಕು. ನೋಡಿ, ಇವಾಗ ಗ್ಯಾಸನ್ನು ಆಫ್ ಮಾಡಿಬಿಟ್ಟು ನಾವು ಚೆನ್ನಾಗಿ ನೀಟಾಗಿ ಇದನ್ನು ಹಿಟ್ಟನ್ನು ಸಾಫ್ಟಾಗಿ ಮಾಡ್ಕೋಬೇಕು. ಈಗ ಗ್ಯಾಸನ್ನು ಆಫ್ ಮಾಡಿ ಮೇಲ್ಗಡೆ ಮುಚ್ಚಿ ಬಿಟ್ಬಿಡಿ ಒಂದು 5 ನಿಮಿಷ. ನಂತರ ಈಗ ಇದನ್ನು ಒಂದು ತಾಟಿಗೆ ಹಾಕಿ ಸ್ವಲ್ಪ ಬಿಸಿ ಆರಬೇಕು. ನಂತರ ಈಗ ಇದಕ್ಕೆ ಒಂದು ಅರ್ಧ ಬಟ್ಲದಷ್ಟು ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ನಾದ್ಕೋಬೇಕು. ಸ್ವಲ್ಪ ಗಟ್ಟಿಯಾಗಿ ಹಿಟ್ಟನ್ನು ನಾದಬೇಕು, ತುಂಬ ಮೆತ್ತಗೆ ನಾದಲು ಹೋಗಬೇಡಿ. ಈ ಥರ ಹಿಟ್ಟು ಇರಬೇಕು. ಈಗ ಇದನ್ನು ನಾವು ಈ ಥರ ಕಡ್ಡಿ ಥರ ನಾವು ಕೈಯಲ್ಲೇ ಹೊಸದು ರೆಡಿ ಮಾಡ್ಕೋಬೇಕು. ನೋಡಿ, ತುಂಬ ತೆಳುವಾಗಿಯೂ ಮಾಡಬೇಡಿ, ತುಂಬ ದಪ್ಪಾಗಿಯೂ ಮಾಡಬೇಡಿ. ಮೀಡಿಯಮ್ ಆಗಿ ನಾವು ಕೈಯಿಂದ ಅಥವಾ ಒಂದು ಮನೆಯಲ್ಲಿ ಸ್ವಲ್ಪ ಎಣ್ಣೆ ಹಚ್ಚಿ ಈ ಥರ ನಾವು ಕಡ್ಡಿ ಥರ ರೌಂಡಾಗಿ ಮಾಡ್ಕೋಬೇಕು. ಈಗ ನಾನು ಎಣ್ಣೆಯನ್ನು ಬಿಸಿಗೆ ಇಟ್ಟಿದ್ದೆ. ಈಗ ಬಿಸಿಯಾದ ಎಣ್ಣೆಗೆ ಇದನ್ನು ಒಂದೊಂದಾಗಿಯೇ ಬಿಡಿ. ಆದಷ್ಟು ಸಣ್ಣ ಉರಿಯಲ್ಲೇ ಇಟ್ಟು ನಾವು ಇದನ್ನು ಸ್ವಲ್ಪ ಕ್ರಿಸ್ಪಿ ಆಗೋವರೆಗೂ ಕರಿಬೇಕು. ತುಂಬ ಬೇಗನೆ ಕ್ರಿಸ್ಪಿ ಆಗಿಬಿಡುತ್ತೆ, ತುಂಬ ಟೈಮ್ ಏನು ಬೇಕಾಗೋದಿಲ್ಲ. ನೋಡಿ, ಚೆನ್ನಾಗಿ ಕೆಂಪಗೆ ಆಗೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೋಬೇಕು. ನೋಡಿ, ಇಷ್ಟು ಕೆಂಪಗಾಗಿದೆ. ಇಷ್ಟ ಆದರೆ ಸಾಕು. ಈಗ ತೆಗೆದುಬಿಡಿ. ನೋಡಿ, ಇವಾಗ ಇದು ಎಣ್ಣೆಯಿಂದ ತೆಗೆದಿದೆ. ಈಗ ಇಷ್ಟು ಸ್ವಲ್ಪ ಬಿಸಿ ಇದ್ದಾಗಲೇ ನಾವು ಇದಕ್ಕೆ 1 ಟೇಬಲ್ ಸ್ಪೂನಿನಷ್ಟು ಕೆಂಪು ಖಾರ, ಸ್ವಲ್ಪ ಚಾಟ್ ಮಸಾಲ ಹಾಕಿ ಚೆನ್ನಾಗಿ ಇದನ್ನು ಚಾಟ್ ಮಸಾಲ ಎಲ್ಲದಕ್ಕೂ ಹತ್ತಬೇಕು. ಆ ಥರ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇವಾಗ ಇದನ್ನು ಒಂದು ಡಬ್ಬದಲ್ಲಿ ಹಾಕಿ ಒಂದು 15 ದಿನದವರೆಗೂ ನಾವು ಇದನ್ನು ಸ್ಟೋರ್ ಮಾಡಿ ಇಡ್ಬೋದು. ಮಕ್ಕಳಿಗೂ ಕೊಡ್ಬೋದು. ತುಂಬಾ ಚೆನ್ನಾಗಿರುತ್ತೆ. ಈ ವಿಡಿಯೋ ಇಷ್ಟವಾದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ಸ್ ಕೊಡಿ.